ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ SR ರೀಡಿಂಗ್ ಇದಾಗಿರುತ್ತೆ. ಯಾವ ವಿಚಾರವಾಗಿ ನೀವು ಎದುರು ನೋಡ್ತಾ ಇದ್ದೀರಿ, ಆ ವಿಚಾರ ಆಗುತ್ತಾ ಅಥವಾ ಇಲ್ವಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ಅಂದ್ಕೊಂಡಂತಹ ಯಾವುದಾದ್ರೂ ಒಂದು ವಿಚಾರ, ಯಾವುದಾದ್ರೂ ಒಂದು ವಿಷಯನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆ ಕೆಲಸ ಆಗ್ತಾ ಇರೋದು ಡಿಲೇ ಆಗ್ತಾ ಇರ್ಬೋದು, ಅಥವಾ ನಿಮಗೆ ಕನ್ಫ್ಯೂಷನ್ ಇರಬಹುದು, ಅಥವಾ ಆಗುತ್ತಾ ಇಲ್ವಾ, ಆಗದೆ ಇರೋದಕ್ಕೆ ಏನಾದರೂ ಪ್ರಾಬ್ಲಮ್ ಇದೆಯಾ, ಅಥವಾ ಆಗೋದಾದರೆ ಯಾವಾಗ ಆಗಬಹುದು ಅನ್ನುವಂತಹ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸ್ಯುನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಯಾವುದಾದ್ರೂ ಒಂದೇ ಒಂದು ವಿಷಯ ಮಾತ್ರ ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೋಡಬೇಕಾಗತ್ತೆ. ಅದು ಆ ಕೆಲಸ ಆಗುತ್ತಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೀವು ಅಂದ್ಕೊಂಡಂತಹ ಕೆಲಸ ಆಗುತ್ತಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ಒಂದು ವಿಚಾರನ ಮನಸ್ಸಿನಲ್ಲಿಟ್ಕೊಂಡು ನೀವು ನಂಬುವಂತಹ ದೇವರ ಹೆಸರನ್ನ ಮನಸ್ಸಿನಲ್ಲಿಟ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೀವು ಅಂದ್ಕೊಂಡಂತಹ ಕೆಲಸ ಆಗುತ್ತಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಎಸ್, ಈ ವಿಚಾರವಾಗಿ ಈಗ ಮೇ ತಿಂಗಳಿಂದನೂ ನೀವು ಬಹಳಷ್ಟು ಮೈಂಡ್ನಲ್ಲಿ ಇಟ್ಕೊಂಡಿದ್ರಿ ಈ ವಿಚಾರ ಅಂತಲೇ ನಾನಿಲ್ಲಿ ನೋಡಬಹುದು. ಬಹಳಷ್ಟು ಹುಮ್ಮಸ್ಸಾಗಿರಬಹುದು, ಅಥವಾ ಆ ಟೈಮ್ನಲ್ಲಿ ನಿಮ್ಮ ಎನರ್ಜೀಸ್ಗಳು ಬಹಳಷ್ಟು ಚೆನ್ನಾಗಿಯೇ ಇತ್ತು ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಆ ಕೆಲಸದ ವಿಚಾರವಾಗಿ ಇತ್ತೀಚೆಗೆ ಆ ಟೈಮ್ ಏನಿದೆಯಲ್ಲ, ನೀವು ಯಾವ ವಿಚಾರನ ಅಂದ್ಕೊಂಡಿದ್ರಿ ಅಥವಾ ಯಾವ ವಿಚಾರವಾಗಿ ಪ್ರೋಗ್ರೆಸ್ನಲ್ಲಿದ್ರಿ, ಅದೆಲ್ಲನೂ ಕೂಡ ಒಂದು ಒಳ್ಳೆಯ ಟೈಮ್ ಆಗಿತ್ತು. ಬಟ್ ಆದರೆ ಕೆಲವೊಂದು ಸಲ ನಿಮ್ಮ ಕನ್ಫ್ಯೂಷನ್ ಮೂಮೆಂಟ್ ಆಗಿರಬಹುದು, ಅಥವಾ ನಿಮ್ಮ ಬುದ್ಧಿವಂತಿಕೆ ಏನಿದೆಯಲ್ಲ ಆ ಟೈಮಲ್ಲಿ ಕೈ ಕೊಟ್ಟಿದೆ ಅಂತಲೇ ತೋರಿಸ್ತಾ ಇದೆ. ಅಂದರೆ ಯಾವುದೋ ಒಂದು ವಿಚಾರದಲ್ಲಿ ನೀವು ಈ ರೀಡಿಂಗ್ನ ನೋಡ್ತಾ ಇದ್ದೀರಲ್ಲ, ನಿಮಗೆ ಒಂದಷ್ಟು ಕನ್ಫ್ಯೂಷನ್ ಆಗಿರ್ಬೋದು, ಅಥವಾ ಕೆಲವೊಂದು ವಿಚಾರದಲ್ಲಿ ನೀವು ಮುಂದೆ ಹೋಗದೇ ಇರ್ಬೋದು, ಆ ಕೆಲಸದ ವಿಚಾರವಾಗಿ ಅಥವಾ ಆ ವ್ಯಕ್ತಿ ವಿಚಾರವಾಗಿ ನೋಡ್ತಾ ಇರ್ಬೋದು, ವಸ್ತು ವಿಚಾರವಾಗಿ ನೋಡ್ತಾ ಇರ್ಬೋದು, ಏನೇ ಇರ್ಬೋದು, ನಿಮ್ಮ ಬುದ್ಧಿವಂತಿಕೆ ಕೆಲವೊಂದು ಸಲ ನಿಮ್ಮನ್ನು ಹಿಂದಿಕ್ಕಿದೆ ಅಂತಲೇ ಹೇಳ್ಬಹುದು. ನೆಗೆಟಿವ್ ಆಗಿ ಜಾಸ್ತಿ ಥಿಂಕ್ ಮಾಡುವಂಥದ್ದು ಅಥವಾ ಅಪರೂಪಕ್ಕೆ ಪಾಸಿಟಿವ್ ಆಗಿ ಥಿಂಕ್ ಮಾಡುವಂಥದ್ದು, ಇದು ಮೇಜರ್ ಲಕ್ಷಣಗಳಾಗಿದೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಆ ವಿಚಾರ ಆಗೋದಕ್ಕೆ ಬಹಳಷ್ಟು ನೀವು ಏನು ಆಗ್ತಾ ಇದ್ದೀರಿ ಅಂದರೆ, ಇನ್ನೇನು ಆಗುತ್ತಾ ಬಂತು ಅಂತಿದ್ದ ಹಾಗೆ ಡಿಸಪಾಯಿಂಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ನಿಮಗೆ ಎಲ್ಲೋ ನಿಮ್ಮ ಏನಿದೆ, ನಿಮ್ಮ ಆಸೆ ಆಗಿರ್ಬೋದು, ಅಥವಾ ನಿಮ್ಮ ಕನಸು ಆಗಿರ್ಬೋದು, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಆಗಿರ್ಬೋದು, ಅದು ರೀಚ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಲೇ ಇಲ್ಲಿ ತೋರಿಸ್ತಾ ಇದೆ. ಈ ವಿಚಾರವಾಗಿ ಬಹಳಷ್ಟು ನೋವನ್ನು ತಿಂತಾ ಇದ್ದೀರಿ ಅಂತಲೂ ಕೂಡ ನಾನಿಲ್ಲಿ ನೋಡಬಹುದು. ಬಟ್ ಏನಿದೆ, ಈ ವಿಚಾರವಾಗಿ ಮುಂಚೆ ಬಹಳಷ್ಟು ಖುಷಿ ಆಗಿರ್ಬೋದು, ಸಂಭ್ರಮ ಆಗಿರ್ಬೋದು, ಅಥವಾ ಧೈರ್ಯ ಆಗಿರಬಹುದು, ಎಲ್ಲನೂ ಇದೆ. ಬಟ್ ಆದರೆ ನೋಡಿ, ಯಾವ ವಿಚಾರವಾಗಿ ಈ ರೀಡಿಂಗ್ನ ನೋಡ್ತಾ ಇದ್ದೀರಿ, ಆ ವಿಚಾರವಾಗಿ ನೀವು ಒಂದಷ್ಟು ಗುರು ಹಿರಿಯರನ್ನಾಗಿರ್ಬೋದು, ಅಥವಾ ಬುದ್ಧಿವಂತರಿಗೆ ಕೇಳುವಂಥದ್ದಾಗಿರ್ಬೋದು, ಏನೇ ಒಂದು ಮಾಡಲೇ ಇಲ್ಲ. ಓಕೆನಾ, ಯಾವುದೋ ಒಂದು ಮೂಮೆಂಟಲ್ಲಿ ನಿಮ್ಗೆ ಅನ್ನಿಸ್ಬಿಡ್ತು, ಖುಷಿ, ಆ ಟೈಮ್ ಕೂಡ ಚೆನ್ನಾಗೇ ಇತ್ತು, ಆ ವಿಚಾರವಾಗಿ ಎಲ್ಲನೂ ಆಗೇ ಬಿಡುತ್ತೇನೋ ಅನ್ನುವಂತಹ ಮನಸ್ಥಿತಿನೂ ಕೂಡ ನಿಮಗಿತ್ತು. ಬಟ್ ಆದರೆ ನಿಮಗೆ ಎಷ್ಟೋ ಸಲ ನಾನು ಹೇಳಿದ್ನಲ್ಲ, ಪಾಸಿಟಿವ್ ಆಗು ಥಿಂಕ್ ಮಾಡ್ತೀರಿ, ನೆಗೆಟಿವ್ ಆಗು ಥಿಂಕ್ ಮಾಡ್ತೀರಿ ಅಂತ ಹೇಳಿ. ಸೊ ಅದೊಂದು ಕೈ ಕೊಟ್ಟಿದೆ ಅಂತಲೇ ನಾನು ಹೇಳ್ಬೋದು. ಇಲ್ಲಿ ಬಹಳಷ್ಟು ಈ ವಿಚಾರವಾಗಿ ಬೆನ್ನಿಗೆ ಚೂರಿ ಹಾಕುವಂಥವರು ಕೂಡ ಇದ್ದಾರೆ. ಬೆನ್ನಿಗೆ ಬಹಳಷ್ಟು, ನಿಮ್ಮ ಬೆನ್ನ ಹಿಂದೆ ಬಹಳಷ್ಟು ಕುತಂತ್ರಿ ಕೆಲಸಗಳನ್ನು ಕೂಡ ಮಾಡಿದಂಥವ್ರು ಇದ್ದಾರೆ. ನಿಮಗೆ ಬಹಳಷ್ಟು ಫೇಲ್ಯೂರ್ನು ಕೂಡ ಈ ವಿಚಾರವಾಗಿ ಎಷ್ಟೋ ಬಾರಿ ಯೋಚನೆ ಮಾಡಿದವು ಕೂಡ ಅದು ಆಗದೆ ಕೈ ತಪ್ಪು ಹೋಗಿದ್ದು ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಬಹಳ ನಿಧಾನ, ಮತ್ತೂ ಕೂಡ ಇದ್ರ ಹಿಂದೆ ಬೀಳ್ತೀನಿ, ನಾನು ಇದ್ರ ವಿಚಾರವಾಗಿ ನಾನು ಹೋಗ್ತೀನಿ, ಅದು ಆಗುತ್ತೆ ಅಂತ ಹೇಳೋದಾದರೆ ಬಹಳಷ್ಟು ನಿಧಾನ ಅಂತಲೇ ನಾನು ಇಲ್ಲಿ ನೋಡಬಹುದು. ಹಾಗೆ ಇಲ್ಲಿ ನನಗೆ ಕೆಲವೊಂದು ವಿಚಾರ ಏನಿದೆಯಲ್ಲ, ನಿಮ್ಮ ಮನಸ್ಸನ್ನು ಕೂಡ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ನೀವು ಹೋಗ್ತಿರುವಂಥ ಹಾದಿನೂ ಕೂಡ ಸರಿಯಾದ ರೀತಿಯಲ್ಲಿ ಇರಬೇಕಾಗತ್ತೆ. ನೀವು ನಂಬುವಂತಹ ಜನಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಬುದ್ಧಿವಂತಿಕೆಯಿಂದ ನೀವು ಕೂಡ ಯೋಚನೆ ಮಾಡಬೇಕಾಗತ್ತೆ ಅನ್ನುವಂಥ ಒಂದಷ್ಟು ಮುನ್ಸೂಚನೆಗಳನ್ನು ನಾನಿಲ್ಲಿ ನೋಡ್ತಾ ಇರ್ಬೋದು. ಸೊ ಈ ವಿಚಾರ ಆಗೋದು ಬಹಳ ಕಷ್ಟ ಅಂತ ಹೇಳಿ ತೋರಿಸ್ತಾ ಇದೆ. ಬಹಳ ನಿಧಾನ ಪ್ರೊಸೆಸ್ಸಿಂಗು, ಬಹಳ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ, ಬಹಳ ದುಃಖನ ಅನುಭವಿಸ್ಬೇಕಾಗತ್ತೆ, ಆಬ್ಸ್ಟಿಕಲ್ಸ್ ಜಾಸ್ತಿ ನೋಡ್ತಾ ಇದ್ದೀನಿ. ಓಕೆ,
ಓಕೆ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾವ ವಿಚಾರವಾಗಿ ನೀವು ರೀಡಿಂಗ್ನ ಎದುರು ನೋಡ್ತಾ ಇದ್ರಿ, ಎಸ್ ಆರ್ ನೋ ರೀಡಿಂಗ್ನ ನೋಡ್ತಾ ಇದ್ರಿ, ಆ ಕೆಲಸ ಆಗತ್ತಾ ಅಥವಾ ಇಲ್ವಾ, ಆಗದೆ ಇರೋದಕ್ಕೆ ಮುಖ್ಯ ಕಾರಣಗಳು ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಸ್ ಆರ್ ನೋ ರೀಡಿಂಗ್ ಆಗಿರುತ್ತೆ. ಯಾವುದಾದ್ರೂ ಒಂದು ವಿಚಾರನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ನೋಡಬೇಕಾಗತ್ತೆ. ಓಕೆ, ಎಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಾನು. ಈ ಕೆಲಸ ಬಹಳ ಬೇಗ ಆಗುವಂಥದ್ದಿದೆ. ಏನಿದೆ ಈ ವಿಚಾರದಲ್ಲಿ ಬಹಳಷ್ಟು ಸಂಭ್ರಮನ ಕೂಡ ನೀವು ನೋಡ್ತಾ ಇದ್ದೀರಿ. ಒಂದಷ್ಟು ಈ ವಿಚಾರವಾಗಿ ಓಡಾಟಗಳಿದೆ, ಆ್ಯಕ್ಷನ್ಸ್ಗಳಿದೆ. ಈ ಕೆಲಸ ಆಗತ್ತೆ ಅಂತಲೇ ಇದೆ. ಬಟ್ ಇಲ್ಲಿ 2 ಆಫ್ ವಾಂಡ್ಸ್ ಇದೆ. ಒಂದು ಸಲ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ಯಾವುದೇ ಒಂದು ಕೆಲಸಗಳಾಗಿರಲಿ, ಏನೇ ಆಗಿರಲಿ, ಸಂಬಂಧಗಳಲ್ಲಿ ಇದನ್ನು ನೋಡ್ತಾ ಇರ್ಬೋದು, ಏನೇ ಆಗಿರ್ಬೋದು, ಒಂದಷ್ಟು ಶೋ ಆಫ್ ಬೇಡ ಅಂತಲೇ ನಾನು ಹೇಳ್ತೀನಿ. ನೀವಿಲ್ಲಿ ತೋರಿಸ್ಕೊಳ್ಳುವಂಥದ್ದು ಎಲ್ಲನೂ ಕೂಡ ಮಾಡ್ತಾಯಿದ್ದೀರಿ. ಆ ಕೆಲಸ ಆಗತ್ತೆ. ಬಟ್ ಯಾಕೆ ಇನ್ನೂ ಕೂಡ ಆಗದೆ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇಯರ್ ಡೆವಿಲ್ ಕಾರ್ಡ್ ಇದೆ, 2 ಆಫ್ ಸ್ವಾರ್ಡ್ಸ್ ಇದೆ. ನೆಗೆಟಿವ್ ಎನರ್ಜಿ ನಿಮ್ಮ ಲೈಫಲ್ಲಿ ನೀವು ಯಾವುದೇ ಉದ್ಯೋಗದ ವಿಚಾರವಾಗಿ ನೋಡ್ತಿದ್ದೀರಾ, ಮುಂದೆ ಒಂದು ಗೋಲ್ ವಿಚಾರವಾಗಿ ನೋಡ್ತಾ ಇದ್ದೀರಾ, ಅಥವಾ ನಮ್ಮ ಲೈಫಲ್ಲಿ ಯಾವುದೋ ಒಂದು ವಿಚಾರವಾಗಿ ನೀವು ಎದುರು ನೋಡ್ತಾ ಇದ್ದೀರಾ, ಎಸ್ ಅದು ಆಗತ್ತೆ, ಆಗಿದೆ, ಬಹಳಷ್ಟು ಯೋಗಗಳು ತುಂಬ ಚೆನ್ನಾಗಿದೆ, ಆಗುವಂತಹ ಕೆಲಸಗಳು ಆಗದೆ ಅಂದರೆ ಇನ್ನೇನು ಆಗೇ ಬಿಡ್ತು, ಯಾಕೆ ಎಲ್ಲನೂ ಕೂಡ ನಿಮ್ಗೆ ಆಗಲೇಬೇಕು ಆಯಿತಾ. ಈ ಕೆಲಸ ಆಗಲೇಬೇಕು. ದಯವಿಟ್ಟು ಇಲ್ಲಿ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಕೆಲಸ ಆಗೋದು ಬಹಳಷ್ಟು ಕಷ್ಟ ಆಗ್ತಾ ಇದೆ. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಯಾವುದೋ ಒಂದು ಇನ್ನೇನು ನೆಕ್ಸ್ಟ್ ಮಂತ್ ಆಗೇ ಬಿಡಬೇಕಾಗಿತ್ತು, ಅಥವಾ ಯಾವುದೋ ಒಂದು ವಿಚಾರ ಅಥವಾ ಯಾವುದೋ ಒಂದು ಸಂಬಂಧಗಳು ಮತ್ತೆ ಸರಿ ಹೋಗಬೇಕಾಗಿತ್ತು. ಓಕೆ, ಇಲ್ಲಿ ಸಂಬಂಧಗಳ ವಿಚಾರವಾಗೂ ಕೇಳಿದಿರಿ, ಇಲ್ಲಿ ಕೆಲಸದ ವಿಚಾರವಾಗೂ ನೋಡ್ತಾ ಇದ್ದೀರಿ, ಕೆಲವೊಂದು ಮನೆಯ ವಿಚಾರವಾಗೂ ನೋಡ್ತಾ ಇದ್ದೀರಿ. ಓಕೆನಾ, ಕೆಲವೊಂದು ಸಲ ಕನ್ಫ್ಯೂಷನ್ಸ್ ತಂದಿದೆ ನಿಮಗೆ, ಆಗುತ್ತೋ ಇಲ್ವೋ ಅಂತ ಹೇಳಿ. ಆಗಿಯೇ ತೀರಬೇಕು ಅದು. ಆ ವಿಚಾರ ನಿಮ್ಮ ಲೈಫಲ್ಲಿ ಆಗಬೇಕು. ಬಟ್ ಆಗದೆ ತಡಿತಾ ಇರೋದು ಇಲ್ಲೊಂದು ನೆಗೆಟಿವ್ ಎನರ್ಜಿ, ಅಂದರೆ ಕೆಟ್ಟ ಕಣ್ಣಿಂದ ಅದು ಬಹಳಷ್ಟು ಡಿಲೇ ಆಗ್ತಾ ಇದೆ. ಆಗ್ತಾ ಇದ್ರೂ ಕೂಡ ದಯವಿಟ್ಟು ನೀವು ಕೆಲವೊಂದು ವಿಚಾರಗಳನ್ನು ಕೆಲವು ಜನಗಳ ಹತ್ರ ಹೈಡ್ ಆ್ಯಂಡ್ ಸೀಕ್ ಮಾಡಬೇಕಾಗತ್ತೆ, ಮುಚ್ಚಿಡಬೇಕಾಗತ್ತೆ. ಕೆಲವೊಂದು ವಿಚಾರಗಳನ್ನ ಎಷ್ಟು ನೀವು ಹೈಡ್ ಮಾಡ್ತಿರೋ ನಿಮ್ಮ ಲೈಫಲ್ಲಿ, ಅಷ್ಟು ಬೇಗ ಸಕ್ಸಸ್ನ ಕಾಣ್ತೀರಾ. ಎಷ್ಟು ಶೋ ಆಫ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ, ನಿಜವಾಗ್ಲೂ ಕೂಡ ಅದು ಆಗೋದು ಬಹಳ ಕಷ್ಟ ಆಗಿಬಿಡುತ್ತೆ. ಹೌದು, ನಮ್ಗೆ ಅನಿಸುತ್ತೆ, ನಮ್ಗೆ ಆ ಖುಷಿ, ಆ ಹುಮ್ಮಸ್ಸು, ಮನೇಲಿ ಯಾರೋ ಒಬ್ಬರು ಆ ಥರದವ್ರು ಇರ್ತಾರೆ, ಏನೋ ಒಂದು ತೋರಿಸ್ಕೊಳ್ಳುವಂಥದ್ದು ಎಲ್ಲನೂ ಕೂಡ ಮಾಡುವಂಥವ್ರು ಇರ್ತಾರೆ. ದಯವಿಟ್ಟು ಅಂಥವ್ರನ್ನ ಹೈಡ್ ಮಾಡಿಸಿ ನಿಮ್ಮ ವಿಚಾರ, ನಿಮ್ಮ ಮನೆಯ ವಿಚಾರಗಳನ್ನು ಸ್ಪ್ರೆಡ್ ಮಾಡುವಂಥವ್ರಾಗಿರ್ಬೋದು, ಅಥವಾ ನಿಮ್ಮ ವಿಚಾರಗಳು ಬೇಗ ಈಸಿಯಾಗಿ ಕೆಲವು ಜನಗಳಿಗೆ, ಯಾಕೆಂದರೆ ಶತ್ರುಗಳ ನಡುವೆನೇ ನೀವಿದ್ದೀರಿ, ನಿಮಗೆ ಮುಂದೆ ಹೆಜ್ಜೆ ಇಡೋದಕ್ಕಾಗಲ್ಲ. ನಿಮಗೆ ಏನು ಯೋಚನೆ ಮಾಡಿರ್ತೀರಿ, ಅಥವಾ ನಮ್ಮ ಲೈಫಲ್ಲಿ ಈ ರೀತಿ ಬದುಕಬೇಕು, ಆ ರೀತಿ ಬದುಕಬೇಕು ಅನ್ನುವಂತಹ ಬಹಳಷ್ಟು ಕನಸುಗಳನ್ನು ನೀವು ಕಟ್ಟಿರ್ತೀರಿ. ಅದರಲ್ಲಿ ಮುಂದೆ ಹೆಜ್ಜೆ ಇಡೋದಕ್ಕಾಗ್ತಾ ಇರೋದಿಲ್ಲ. ಗೋಟ್ ಇಟ್? ಹೇಗೆ ಅಂತ ಹೇಳಿದ್ರೆ, ಯಾವುದೋ ಒಂದು ಕನಸುಗಳನ್ನು ನೀವು ಕಂಡಿರ್ತೀರಿ, ನನ್ನ ಲೈಫ್ ಇದೇ ಥರನೇ ತೊಗೊಂಡು ಹೋಗಬೇಕು ಅನ್ನುವಂತಹ ಮೈಂಡ್ಸೆಟ್ನಲ್ಲೂ ಕೂಡ ನೀವು ಇರ್ತೀರಿ. ಬಟ್ ಆದರೆ ಒಂದು ಸ್ಟೆಪ್ನ ನೀವು ಮುಂದೆ ಇಡೋದಕ್ಕಾಗಲ್ಲ. ಬಿಕಾಸ್ ಇಲ್ಲಿ ನೆಗೆಟಿವ್ ಎನರ್ಜಿ ತುಂಬಾ ಡಾರ್ಕಾಗಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಆ ನೆಗೆಟಿವ್ ಎನರ್ಜಿ ಇರೋದ್ರಿಂದ ನಿಮ್ಮ ಲೈಫಲ್ಲಿ ಬಹುಶಃ ನಿಮ್ಮ ಮೇಲೆ, ನಿಮ್ಮ ಫ್ಯಾಮಿಲಿಯ ಮೇಲೆ, ಅಥವಾ ನಿಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ನಜರ್ ಅನ್ನೋದಾಗಿರ್ಬೋದು, ಅಥವಾ ನೀವು ಓಡಾಡಿದಂತಹ ಜಾಗಗಳು ಸರಿಯಾಗಿ ಇಲ್ಲದೆ ಇರುವಂಥದ್ದಾಗಿರ್ಬೋದು. ಓಕೆ, ಸೊ ಅದರಿಂದ ಇದು ಡಿಲೇ ಆಗ್ತಾ ಇದೆ. ಕೆಲವು ಸಂಬಂಧಗಳನ್ನು ಅಷ್ಟೇ ತೋರಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸಂಬಂಧ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಕೆಲಸದಲ್ಲಿ ಸಕ್ಸಸ್ ಕಾಣ್ತಾ ಸೈಲೆಂಟಾಗಿರಿ. ನಮ್ಮ ಸಕ್ಸಸ್ನ ಜನಗಳಿಗೆ ಯೂನಿವರ್ಸೇ ತೋರಿಸ್ತಾ ಹೋಗುತ್ತೆ. ಪುನೀತ್ ರಾಜ್ಕುಮಾರ್ ಹೆಂಗೆ ಬದುಕ್ತಿದ್ರು, ಏನು ಊಟ ಮಾಡ್ತಿದ್ರು ಇಲ್ಲ ಅಲ್ಲ. ಪುನೀತ್ ರಾಜ್ಕುಮಾರ್ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ, ಮೋದಿ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ. ಸಾಕಷ್ಟು ಜನ ಏನೇನೋ ಮಾತಾಡ್ಕೊಳ್ತಾ ಇರ್ತಾರೆ, ಅಥವಾ ಅವ್ರು ಹೆಂಗೆ ಬದುಕ್ತಾ ಇದ್ದಾರೆ ಅನ್ನೋದು ನಮ್ಮ ಹತ್ರ ಅಂತೂ ತೋರಿಸ್ಕೊಳಕ್ಕೆ ಹೋಗಲ್ಲ. ಬಟ್ ಆದರೆ ಅವರ ಆರ ಮಾತಾಡ್ತಾ ಇರುತ್ತೆ. ಓಕೆ, ಅವರ ಅದ್ಭುತವಾದಂತಹ ಶಕ್ತಿ ಮಾತಾಡ್ತಾ ಇರುತ್ತೆ, ಅವ್ರ ವ್ಯಕ್ತಿತ್ವ ಮಾತಾಡ್ತಾ ಇರುತ್ತೆ. ಅದೇ ರೀತಿಯೇ ನೀವು ಕೂಡ ಇರಿ. ಸೊ ಇಲ್ಲಿ ತೋರಿಸ್ಕೊಳ್ಳೋದ್ರಿಂದ ಈ ಹಿಂದೆ ಭಾಳಷ್ಟು ಚೆನ್ನಾಗಿದ್ದಂತಹ ವ್ಯಕ್ತಿಗಳು, ನೀವು ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ನಿಮ್ಮ ಸಕ್ಸಸ್ ಆಗಿರ್ಬೋದು, ನಿಮ್ಮ ಓಡಾಟಗಳಾಗಿರಬಹುದು, ಹಾಗೆ ನಿಮ್ಮ ಲಕ್ಸುರಿಯಸ್ ಆಗಿರಬಹುದು, ಅಥವಾ ನೀವು ಕಾಣಿಸ್ಕೊಳ್ತಾ ಇರುವಂತಹ ರೀತಿ ಒಂದಷ್ಟು ಚಾರ್ಮ್ ಆಗಿರಬಹುದು. ಇಂತಹ ಕೆಟ್ಟ ಕಣ್ಗಳಿಂದ ಬಹಳನೇ ಹಾಳಾಗ್ತಿದ್ದೀರಿ. ಮುಂದೆ ಹೆಜ್ಜೆ ಇಡೋದಕ್ಕೆ ಬಹಳ ಲೇಟ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ.
ಓಕೆ, ನಿಮ್ಮ ಲೈಫಲ್ಲಿ ನೀವು ಯಾವ ವಿಚಾರನ ಅಂದ್ಕೊಂಡಿದ್ದೀರಲ್ಲ ಅದು ಆಗಿಯೇ ತೀರುತ್ತೆ. ಬಟ್ ಆಗದೆ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಒಂದಷ್ಟು ನೆಗೆಟಿವ್ ಎನರ್ಜಿ. ಓಕೆ, ಕೆಲವೊಂದು ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಬಹಳಷ್ಟು ಆಟ ಆಡ್ತಾ ಇದ್ದಾರೆ. ದಯವಿಟ್ಟು ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಬಾಯಿಗಳಿಗೆ ಬೀಗ ಹಾಕ್ಕೊಳ್ಬೇಕಾಗತ್ತೆ, ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ. ಹೇಗೆ ಮೇಡಮ್ ಪ್ರೊಟೆಕ್ಷನ್ ಅಂತ ಹೇಳೋದಾದರೆ, ಇಲ್ಲಿ ಬ್ಲ್ಯಾಕ್ ಟರ್ಮಲಿನ್ ವಿತ್ ಮಿಕ್ಸ್ ಮಾಡಿ ಹೆಮಟೈಟ್ ಹಾಕಿದ್ದೇನೆ. ಇಲ್ಲೇನು ಮಾಡುತ್ತೆ, ಗ್ರೌಂಡಿಂಗ್ ಮಾಡುತ್ತೆ. ಬ್ಲ್ಯಾಕ್ ಟರ್ಮಲಿನ್ ಪದೇ ಪದೇ ನೆಗೆಟಿವಿಟಿನ ಬ್ರೇಕ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಇನ್ನಷ್ಟು ಶಕ್ತಿ ಕೊಡುವಂಥದ್ದು ಏನು ಮಾಡುತ್ತೆ, ಹೆಮಟೈಟ್. ಓಕೆ, ಇದು ಕೂಡ ಗ್ರೌಂಡಿಂಗ್ ಮಾಡ್ತಾನೇ ಇರುತ್ತೆ. ಬಹಳ ಬೇಗ ವರ್ಕ್ ಆಗುವಂಥದ್ದು. ಬ್ಲ್ಯಾಕ್ ಟರ್ಮಲ್ಗೆ ಇನ್ನೂ ಶಕ್ತಿ ಕೂಡ ಹೆಚ್ಚಿಸುವಂಥ ಕೆಪಾಸಿಟಿ ಇರೋದು ಹೆಮಟೈಟ್ಗೆ. ಬ್ಲ್ಯಾಕ್ ಟರ್ಮಲಿನ್ ಜೊತೆಲಿ ಹೆಮಟೈಟ್ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಈ ಥರ ಕೆಟ್ಟ ಕಣ್ಗಳಿಂದ ನೀವು ಪ್ರೊಟೆಕ್ಟ್ ಆಗ್ತೀರಿ. ನಿಮ್ಮನ್ನು ಶಾಂತ ರೀತಿಯಲ್ಲಿ ಇಡುತ್ತೆ. ಹಾಗೆ ಎಲ್ಲಿಂದ ಆ ಕೆಟ್ಟ ಕಣ್ಗಳು ಬಂತು ಮತ್ತೆ ಅಲ್ಲಿಗೆ ಹೋಗುತ್ತೆ. ಓಕೆ, ಆ ಬ್ರೇಕ್ ಆಗುತ್ತೆ. ಈಗ ನಾನು ಯಾರ್ದೋ ಮೇಲೆ ಕಣ್ಣು ಹಾಕ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ, ಅಥವಾ ಯಾರ್ದೋ ಸಂಪತ್ತು ಮೇಲೆ ಕಣ್ಣು ಹಾಕ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ, ಅವನಲ್ಲಿ ಪ್ರೊಟೆಕ್ಷನ್ ಆಗಿದ್ದರೆ ಆ ಕಣ್ಣು ಮತ್ತೆ ನನಗೆ ವಾಪಸ್ ಆಗುತ್ತೆ. ಸೊ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥದ್ದು ಅಥವಾ ಬ್ಲ್ಯಾಕ್ ಮ್ಯಾಜಿಕ್, ಇನ್ನೊಂದು ಮ್ಯಾಜಿಕ್, ಅದೆಲ್ಲ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥದ್ದು. ನೀವು ದಯವಿಟ್ಟು ಪ್ರತಿಯೊಬ್ಬರು ಕೂಡ ಬ್ಲ್ಯಾಕ್ ಟರ್ಮಲಿನ್ ಧರಿಸ್ಕೊಂಡಿದ್ದೀರಿ, ಹೆಮಟೈಟ್ ಜೊತೆಗೆ ಈ ಥರ ಪವರ್ಫುಲ್ಲಾಗಿ ನೀವು ಏನೋ ಒಂದು ಸಾಧನೆ ಮಾಡೋದಕ್ಕೆ ಹೋಗ್ತಿದ್ದೀನಿ ಅಥವಾ ಯಾವುದೋ ಒಂದು ಕೆಲಸ ನನಗೆ ಬಿಡ್ತಾನೆ ಇಲ್ಲ ಅನ್ನೋದಾದರೆ ಹೆಮಟೈಟ್ ಜೊತೆಯಲ್ಲಿ ಧರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.